ಛತ್ರದಲ್ಲಿ ಮದುವೆ ಇದ್ರೂ ಮದುವೆ ಶುರು ಆಗೋದು ಮನೇಲಿ ಹಾಕೋ ಚಪ್ರದಿಂದ. ಬಾಳೆಗರಿಲ್ ಹಾಕೋ ಈ ಚಪ್ರ ಮನೆ ಮುಂದೆ ಮೆರುಗು ಕೊಡೋದಲ್ದೆ ಮದುವೆ ಶುರು ಆಗೋಯ್ತು ಇನ್ನೇನು ಅಂತ ಸೂಚನೆ ಕೂಡ ಕೊಡುತ್ತೆ. ದೇವಸ್ಥಾನದಲ್ಲಿ ಹೋಗಿ ಕಾಣಿಕೆ ಕಟ್ಟಿ ಮದುವೆಗೆ ಯಾವ ತಡ್ಕು ಬರ್ದೇ ಇರ್ಲಪ್ಪ ಅಂತ ಸ್ಟ್ರಾಂಗ್ ಆಗಿ ಬೇಡ್ಕೊಂಬಂದಿದ್ರು ಅನ್ಸುತ್ತೆ ನಮ್ಮ ಚಿಕ್ಕತ್ತೆ ಮನೆಯವರು. ಅದಕ್ಕೆ ದಳದಳ ಅಂತ ಸುರಿತಾ ಇದ್ದಿದ್ ಮಳೆ ತಟ್ ಅಂತ ನಿಂತೇ ಹೋಯ್ತು ಮದುವೆ ದಿವಸ ಬೆಳಿಗ್ಗೆನೆ ಎದ್ದು ಚಪ್ರ ಹಾಕಿಸಿ ಮನೇಲಿ ಪೂಜೆ ಮಾಡಿ, ಚಪ್ರಕ್ಕೂ ಸ್ವಲ್ಪ ಪೂಜೆ ಮಾಡಿ ಇನ್ನೇನು ಸಂಜೆ ಹೊರಡೋಣ ಅಂತ ಟೈಮ್ ನೋಡ್ಕೊಂಡು ಹೊರಟು ಬಿಡದೆ. ಒಂದು ನಿಮಿಷ ಮೇನ್ ಕೆಲಸ ಇದೆಯಲ್ಲ, ತಿಂಗಳಾನುಗಟ್ಲೆಗಳಿಂದ ಮಾಡಿದ ಶಾಪಿಂಗು ಪ್ರಿಪ್ರೇಷನ್ಸ್ನೆಲ್ಲ 2 ಸೂಟ್ ಕೇಸಲ್ಲಿ ಮೂಟೆ ಕಟ್ಟಿ ಹೊತ್ಕೊಂಡು ಹೋಗ್ಬೇಕಲ್ಲ. ಇಂಡಿಯಾಗೆ ಬರೋಕ್ಕೆ ಮುಂಚೆ ಮಾಡಿದ ಆನ್ಲೈನ್ ಶಾಪಿಂಗು ಈ ಒಂದು ವಾರದಲ್ಲಿ ಸುತ್ತದಷ್ಟು ಅಂಗಡಿಗಳಿಲ್ಲ. ಆ ಬೊಟೀಕ್ ಅಂತೆ, ಈ ಟೈಲರ್ ಅಂಗಡಿ ಅಂತೆ, ಇಲ್ಲಿ ಅಳತೆ ಕೊಡು, ಅಲ್ಲಿ ಹೊಲಸು, ಜ್ಯುವೆಲ್ರಿ, ಬಳೆ, ಅದು ಇದು ಅಂತ ಚೆನ್ನಾಗಿ ಶಾಪಿಂಗ್ ಮಾಡಿದ್ದಾಗಿದೆ. ಅದನ್ನೆಲ್ಲ ಮೂಟೆ ಕಟ್ಟಬೇಕಾಗಿದೆ ಇವಾಗ. ಅದ್ರ ಜೊತೆಗೆ ಈ ಶಾಸ್ತ್ರಕ್ಕಿದು, ರಿಸೆಪ್ಷನ್ಗಿದು ಅಂತ ಬಟ್ಟೆ ಪ್ಯಾಕ್ ಮಾಡೋದ್ರ ಜೊತೆಗೆ ಈ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೋಣ, ಆ ರೀಲ್ ಮಾಡ್ಬೋಣ ಅಂತ ಡಿಸಿಷನ್ಗಳು ಬೇರೆ ಜೋರಾಗಿ ನಡೀತಾ ಇತ್ತು. ಒಂದು ದಿವಸ ಅಲ್ಲೇ ಉಳ್ಕೋಬೇಕಲ್ಲ, ಅದಕ್ಕೆ ಬ್ರಷಿಂದ ಹಿಡಿದು ಚಪ್ಪಲಿವರೆಗೂ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ಒಂದು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಅಲ್ಲಿ ನಡೆಯೋ ಬ್ಯುಸಿಗಳಿಗೆ ಏನಾದರೂ ಒಂದು ಮಿಸ್ ಆದರೆ ಮುಗೀತು ಕತೆ. ಜೊತೆಗೆ ಆ ಬಟ್ಟೆ ಹಾಕೊಳ್ಳಲ್ಲ, ಈ ಬಟ್ಟೆ ಹಾಕೊಳ್ಳಲ್ಲ, ಅಚ್ಚುಚ್ಚುತ್ತೆ, ಇದಾಗುತ್ತೆ ಅಂತ ಮಕ್ಕಳು ಕಣಿ ಮಾಡಿದ್ರೆ ಎಕ್ಸ್ಟ್ರಾ ಸ್ಟ್ರೆಸ್ ಬೇರೆ. ಅದಕ್ಕೆ ಕೂರಿಸ್ಕೊಂಡು ಒಂದು ದಿವಸ ಏನೂ ಡ್ರಾಮಾ ಮಾಡಬೇಡ್ರು ಅಂತ ಸ್ವಲ್ಪ ಪ್ರೀಚಿಂಗ್ ಕೊಟ್ಟು ಕರ್ಕೊಂಡು ಹೋಗಿದ್ದಾಯಿತು. ಮದುವೆ ಮನೆ ಊಟ ಆಗಲಿ, ಮದುಮಗಂಗೆ ಆರತಿ ಎತ್ತದು, ಇದೆಲ್ಲ ಹೊಸತೆ ನಮ್ಮ ಮಕ್ಕಳಿಗೆ. ಅದ್ರ ಬಗ್ಗೆ ಎಲ್ಲ ಫುಲ್ ಬಿಲ್ಡಪ್ ಕೊಟ್ಟು ಕರ್ಕೊಂಡು ಹೋಗಿದ್ದಾಯಿತು. ಉನ್ನತಿಗೆ ನಿನ್ನ ಮದುವೆ ಹುಡುಗನಿಗೆ ಆರತಿ ಎತ್ತಿದ್ರೆ ನಿಂಗೆ ಫುಲ್ಲು ತಟ್ಟೆ ತುಂಬ ದುಡ್ಡು ಹಾಕ್ತಾರೆ ಅಂತೆಲ್ಲ ಫುಲ್ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅದಕ್ಕೆ ಉತ್ಸವ ಡೀಲಿಂಗ್ ಬೇರೆ, ನಿಂಗೆ ಬಂದಿದ್ರಲ್ಲಿ ನಂಗೆ ಅರ್ಧ ಕೊಡಬೇಕು ಅಂತ. ಇನ್ನೇನು ಎಲ್ಲ ರೆಡಿ ಆಯ್ತಲ್ಲ, ಹೊರಡೋಣವಾ ಮದುವೆ ಮನೆಗೆ?